ಮೈದಾಳ ಕೆರೆ ರಕ್ಷಣೆಗೆ ನಿಂತ ಮಾಜಿ ಶಾಸಕರು. ಇದು ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಮಾಜಿ ಶಾಸಕರು ಹಾಗೂ ಪ್ರಜಾಶಕ್ತಿ ಟಿವಿಯ ಕಾರ್ಯಕ್ಕೆ ಮೆಚ್ಚುಗೆ. ತುಮಕೂರು ಹೊರ ವಲಯದ ಮೈದಾಳ ಕೆರೆ ಏರಿ ಬಿರುಕು ಬಿಟ್ಟಿದ್ದು ನೀರು ಪೋಲಾಗ್ತಾ ಇದ್ದು, ಜೊತೆಗೆ ಕೆರೆ ಏರಿ ಒಡೆಯುವ ಭೀತಿಯಲ್ಲಿ ಜನರಿದ್ರು. ಕಳೆದ ಕೆಲ ದಿನಗಳಿಂದಲೂ ಮೈದಾಳ ಕೆರೆ ಏರಿಯ 3 ಕಡೆ ಬಿರುಕು ಬಿದ್ದಿದ್ದು ನೀರು ಸೋರಿಕೆಯಾಗ್ತಾ ಇತ್ತು. ಹೀಗೆ ನೀರು ಸೋರಿಕೆ ಆಗೋದು ಮುಂದುವರೆದರೆ ಕೆರೆ ಏರಿ ಸಂಪೂರ್ಣವಾಗಿ ಒಡೆದು ಸುತ್ತಮುತ್ತಲ ಗ್ರಾಮಗಳು ಮುಳುಗಡೆಯಾಗುವ ಆತಂಕವನ್ನ ಸೃಷ್ಟಿ ಮಾಡಿತ್ತು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ದನಿಯನ್ನ ಎತ್ತಿದ್ದು ಸ್ಥಳಕ್ಕೆ ತೆರಳಿ ಕೆರೆಯ ಸ್ಥಿತಿಯನ್ನ ಪ್ರತ್ಯಕ್ಷವಾಗಿ ವರದಿ ಮಾಡಿತ್ತು. ಅಲ್ಲದೆ ಸ್ಥಳೀಯರ ಅಳಲನ್ನ ಪ್ರಜಾಶಕ್ತಿ ಟಿವಿ ಅಧಿಕಾರಿಗಳಿಗೆ ತಿಳಿಸುವ ಪ್ರಯತ್ನವನ್ನ ಮಾಡಿತ್ತು. ಇನ್ನು ಮೈದಾಳ ಕೆರೆ ಏರಿಯಲ್ಲಿ ಬಿಟ್ಟಿದ್ದ ಬಿರುಕಿನ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ 2 ದಿನಗಳ ಹಿಂದೆಯಷ್ಟೇ ಪ್ರತ್ಯಕ್ಷ ವರದಿಯನ್ನ ಮಾಡಿತ್ತು. ಪ್ರಜಾಶಕ್ತಿ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಅವರು ಇಂದು ಬೆಳ್ಳಂಬೆಳಗ್ಗೆ ಮೈದಾಳ ಕೆರೆ ವೀಕ್ಷಣೆ ಮಾಡಿ ಕೆರೆಯ ಪರಿಸ್ಥಿತಿಯನ್ನ ಅವಲೋಕಿಸಿದ್ರು. ಸ್ಥಳದಲ್ಲಿಯೇ ನಿಂತು ಕೆಇಡಿಬಿ ಅಧಿಕಾರಿಗಳಿಗೆ ಗೌರಿಶಂಕರ್ ಕರೆ ಮಾಡಿ ಟೆಂಪರವರಿಯಾಗಿ 400 ಲೋಡ್ ಮಣ್ಣನ್ನ ತಂದು ಒಡೆದ ಕೆರೆ ಏರಿಯನ್ನ ಸರಿಪಡಿಸುವಂತೆ ಸೂಚನೆಯನ್ನ ನೀಡಿದ್ರು. ಇನ್ನು ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ತಾತ್ಕಾಲಿಕವಾಗಿ ಮಣ್ಣನ್ನ ಬಿಡಲು ತಿಳಿಸಿದ್ದಾನೆ. ನೀರು ಕಮ್ಮಿ ಆದಾಗ ಬಳಿಕ ಪ್ಲಾಸ್ಟಿಂಗ್ ಮಾಡಲಾಗುವುದು. ಸುತ್ತಮುತ್ತಲ ಗ್ರಾಮಸ್ಥರು ಗಾಬರಿಯಾಗೋದು ಬೇಡ. ಈಗಲೇ ಈ ಬಗ್ಗೆ ಸಚಿವ ಪರಮೇಶ್ವರ್ ಹಾಗೂ ಡಿಸಿ ಸ್ಥಳಕ್ಕೆ ಭೇಟಿಯನ್ನ ಮಾಡಿ ತ್ವರಿತವಾಗಿ ಕೆಲಸ ಮಾಡಿಕೊಡುವಂತೆ ಮನವಿಯನ್ನ ಮಾಡ್ತೇನೆ. ಈ ವಿಚಾರದಲ್ಲಿ ರಾಜಕೀಯ ಬೆರೆಸೋದಿಲ್ಲ ಎಂದು ಗೌರಿಶಂಕರ್ ತಿಳಿಸಿದ್ದಾರೆ. ಎಲ್ಲರದ್ದು ಕೂಡ, ಎಲ್ಲ ರೈತರದ್ದು ಕೂಡ, ಎಲ್ಲ ಪಕ್ಷದವರು ಕೂಡ ಇದು ಕೆರೆ ಇದು. ಸೊ ಹಾಗಾಗಿ ನಾನು ಯಾರ ಮೇಲೆ ಆರೋಪ ಇಲ್ಲ. ಅದು ಇವರು ಸಂಘದವರು ಮತ್ತು ಗ್ರಾಮಸ್ಥರು ಬಂದು ಭೇಟಿ ಮಾಡಿ ನೀವು ಅರ್ಜೆಂಟು ಇದನ್ನು ಹೋಮ್ ಮಿನಿಸ್ಟರ್ ಗಮನಕ್ಕೆ ತರಬೇಕು, ಡಿ ಸಿ ಗಮನಕ್ಕೆ ತರಬೇಕು, ಕಮಿಷನರ್ ಗಮನಕ್ಕೆ ತರಬೇಕು, KDB ಅಧಿಕಾರಿಗಳ ಗಮನಕ್ಕೆ ತಂದು ತಾತ್ಕಾಲಿಕವಾಗಿ ಇವತ್ತೇನು ನೀರು ಇವತ್ತು 3 ಹೋಲಾಗಿದೆಯೋ ಆ 3 ಹೋಲಲ್ಲಿ ನೀರೇನು ಭಾಳ ಹೆಚ್ಚೋಗ್ತೈತೆ ಅದನ್ನು ತಡೀಲಿಕ್ಕೆ ನೀವು ಅರ್ಜೆಂಟಾಗಿ ನೀವು ಅಧಿಕಾರಿಗಳಿಗೆ ಹೇಳಿ ಇದಕ್ಕೆ ಸೂಕ್ತ ಕ್ರಮ ತಗೋಬೇಕು ಅನ್ನೋಂಥದ್ದು ಅವ್ರ ಮನವಿ ಇತ್ತು. ಸೊ ಆಧಾರದ ಮೇಲೆ ಇವತ್ತು ನಾನು ಕೆರೆಗೆ ಬಂದು ಭೇಟಿಯಾಗಿದ್ದೀನಿ. ಸುಮಾರು ಜನ ರೈತರು ಮತ್ತು ಇಲ್ಲೇ ಊಟ ಬೆಳೆದಿರತಕ್ಕಂಥವ್ರು ಇವರೆಲ್ಲ ಸಂಘದವ್ರು ಕೂಡ ಜೊತೆ ಇದ್ದಾರೆ. ಸೊ ಹಾಗಾಗಿ ಇದನ್ನು ನಾಳೆನೇ ಕೂಡ ನಾನು ಲೆಟ್ರ್ ತೊಗೊಂಡು ಸನ್ಮಾನ್ಯ ಪರಮೇಶ್ವರ್ ಅವ್ರನ್ನ ಮತ್ತು ರಾಜಣ್ಣ ಅವ್ರನ್ನ ಭೇಟಿ ಮಾಡಿ ಜೊತೆಯಲ್ಲಿ DCರು, ಕಮಿಷನರು ಮತ್ತು KDB ಅಧಿಕಾರಿಗಳನ್ನ ನಾನೇ ಖುದ್ದಾಗಿ ಲೆಟ್ರ್ ಮಾಡಿ ಅವ್ರು ಭೇಟಿ ಮಾಡಿಸಿ ಹೋಮ್ ಮಿನಿಸ್ಟರ್ ಮೂಲಕ ಅವ್ರಿಗೆಲ್ಲರೂ ಮಾಹಿತಿ ಕೊಡಿಸ್ಬೋದು. ಮತ್ತು ಆಗಿರೋ ಸಮಸ್ಯೆಗಳನ್ನ ಬಗೆಹರಿಸೋ ವಿಚಾರದಲ್ಲಿ ನಾವೆಲ್ಲರೂ ಒಟ್ಟಾಗಿ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ನು, DC ಎಲ್ಲರೂ ಕೂಡ ಮನವಿ ಕೊಟ್ಟು ತಾತ್ಕಾಲಿಕವಾಗಿ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಹೋಗ್ತಾರಂಥ ತೂತಾಗಿರೋಂಥ ತೂತು ಮೂಲಕ ನೀರು ಹೋಗ್ತಾ ಇದ್ದಿದೆಯೋ ಅದನ್ನು ಸ್ಟಾಪ್ ಮಾಡಲಿಕ್ಕೆ ನಾವು ಆಲ್ಮೋಸ್ಟ್ ಅಧಿಕಾರಿ ಚರ್ಚೆ ಮಾಡಿ ಅದನ್ನು ಕ್ರಮ ತಗೊಳ್ಳೋಕ್ಕೆ ನಾನು ಸೂಕ್ತವಾಗಿ ಮಾತಾಡ್ತೀನಿ. ರೈತರು ಸುತ್ತಮುತ್ತಲ ರೈತರು ಆತಂಕಕ್ಕೀಡಾಗಿದ್ದಾರೆ. ಇದ್ರ ಬಗ್ಗೆ ಒಂದೇ ಮಾತಲ್ಲಿ ಹೇಳಿದ್ರೆ ಏನು ಹೇಳ್ತೀರಿ ಸರ್? ಇಲ್ಲ, ಆತಂಕಕ್ಕೆ ಏನೋ ಒಡ್ಪಡೋದು ಬೇಡ. ಈಗಾಗಲೇ KDB ಅಧಿಕಾರಿಗಳು ಇಲ್ಲಿ ಗ್ರಾಮಸ್ಥರ ಮೂಲಕನೇ ಈಗ ಮಣ್ಣು ಹೊಡಿತಾವ್ರೆ. ಸದ್ಯಕ್ಕೆ ಇನ್ನೊಂದು 1,500-2 ಸಾವಿರ ನಾನು ಲೋಡ್ ಹೊಡೆದವ್ರು ಈಗಾಗಲೇ 2,500 ಸಾವಿರ ಲೋಡ್ ಹೊಡೆದಿದೆ. ಅವರೇ ಸ್ಟಾಪ್ ಮಾಡಿಲ್ಲ, ಕೆಲಸ ಮಾಡ್ತಾವ್ರೆ. ಸೊ ಅದು ನಿಲ್ಲವರೆಗೂ ಕೂಡ ತಾತ್ಕಾಲಿಕವಾಗಿ ಹೊಡೀರಿ ಅಂತ ಅನ್ನೋಂಥ ಮಾಹಿತಿನ ನಾನು ಕೊಡ್ತೀನಿ. ಈಗ ಅದನ್ನು ಏನಂತ ಆತಂಕ ಪಡೋದು ಬೇಡ, ನಿಮ್ಮ ಜೊತೆ ನಾವು ಇರ್ತೀವಿ. ಟ್ರ್ಯಾಕ್ಟರ್ ಲೋಡ್ ಹೊಡೆದವ್ರೆ, ಅದು ಸ್ವಲ್ಪ ಎಲ್ಲ ಒಂದು ಕಡೆ ಸ್ವಲ್ಪನೂ ಕಂಟ್ರೋಲ್ ಆಗ್ತಾ ಇಲ್ಲ ಅನ್ನೋಂಥದ್ದು ಹೇಳಿದ್ರು. ನನ್ನ ಅಭಿಪ್ರಾಯ ಈ ಸದ್ಯಕ್ಕೆ ತಾತ್ಕಾಲಿಕವಾಗಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನೀರು ಕಮ್ಮಿ ಆಗಬೇಕು. ನನ್ನ ಅಭಿಪ್ರಾಯ ಈ ಮೈದಾಳ ಕೆರೆಯಲ್ಲಿ ಸುಮಾರು 4ರಿಂದ 5 ಅಡಿ ನೀರು ಕಮ್ಮಿ ಮಾಡ್ಕೊಂಡು ಆಮೇಲೆ ಇದು ಪರ್ಮನೆಂಟ್ ಏನಾದ್ರು ಒಂದು ಇದಕ್ಕೆ ಆ್ಯಕ್ಷನ್ ಮಾಡ್ಕೋಬೋದು, ಕ್ರಮ ತಗೋಬೋದು. ಈ ತಾತ್ಕಾಲಿಕವಾಗಿ ಕನಿಷ್ಠ ಪಕ್ಷ ಒಂದು 2-2.5 ಸಾವಿರ, ಕನಿಷ್ಠ ಪಕ್ಷ 3,000 ಲೋಡ್ ಅಂತೂ ಈಗ ಮಣ್ಣು ಹೊಡಿಲೇಬೇಕು. ತಾತ್ಕಾಲಿಕವಾಗಿ ನಿಂತ್ಕೋಬೇಕು ಅಂದರೆ ಅದೇನು ಪರ್ಮನೆಂಟ್ ಸೋರ್ಸ್ ಅಲ್ಲ. ಒಂದು ಟಿಲ್ ಫೆಬ್ರವರಿ ಮಾರ್ಚ್ ಬೇಸಿಗೆ ಕಾಲ ಬರೋರು ಕೂಡ ಸುಮಾರು ಒಂದು 2,500-3 ಸಾವಿರ ಲೋಡು ಈ ಸ್ಥಿತಿ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತೀನಿ. ಈಗ DC ಅವ್ರಿಗೂ ಮತ್ತು ಎಲ್ಲ ಮಾಹಿತಿ ಕೊಟ್ಬಿಟ್ಟು ಒಂದು 3,000ವರೆಗೂ ಲೋಡು ಮಣ್ಣನ್ನು ತುಂಬಿಸಿ ಸದ್ಯಕ್ಕೆ ಅದು ನಿಲ್ಲಿಸೋಕ್ಕೆ ತಾತ್ಕಾಲಿಕವಾಗಿ ಅಧಿಕಾರಿಗಳಿಗೆ ನಾನು ಮಾಹಿತಿ ಕೊಡ್ತೀವಿ. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇದಕ್ಕೆ ಪರಿಹಾರ ಏನಾಗಬೇಕು, ಸಮಸ್ಯೆ ಆಗಬಾರ್ದು ನಾಳೆ, ಯಾಕಂದರೆ ದೊಡ್ಡ ಕೆರೆ ಇದು. ಸೊ ಹಾಗಾಗಿ ಯಾವ ರೀತಿ ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಅದು ಮಾಡಲಿಕ್ಕೆ ನಾವು ಚಿಂತನೆ ಮಾಡ್ತಾಯಿದ್ದೀವಿ. ಸೊ ಇವೆಲ್ಲ ಮನವಿ ಜೊತೆಯಲ್ಲೇ ವಿಶೇಷವಾಗಿ ಈಗ ಲಾರಿ ತರ್ಬೋದು. ಟಿಪ್ಪರ್ ಲಾರಿಗಳು ಬಂದುಬಿಟ್ರೆ ವೆರಿ ಈಸಿ, ಯಾಕಂದರೆ ಒಂದೊಂದು ಇದರಲ್ಲಿ 10-12 ಲಾರಿ ಲೋಡ್ ಒಂದೇ ಲಾರಿಲಿ ಬರ್ಬೋದು. ರಸ್ತೆ ಇಲ್ಲ ಇಲ್ಲಿ. ಕೆರೆ ಏರಿ ಭಾಳ ಅದ್ಭುತವಾಗಿದೆ. ಇಲ್ಲಿ ಸಾವಿರಾರು ಜನ ಟೂರಿಸ್ಟ್ ಅಟ್ರಾಕ್ಷನ್ ಇದೆ. ಇಲ್ಲಿ ರಾಮದೇವ್ರ ಬೆಟ್ಟ, ಬಸ್ತಿ ಬೆಟ್ಟ ಎಲ್ಲ ಇದೆ.
ಇಲ್ಲಿ ಸುತ್ತಮುತ್ತ ಭಾಳ ಒಳ್ಳೆ ನಾನ್ ಪೊಲ್ಯೂಷನ್ ಏರಿಯಾ ಇದು, ಭಾಳ ಬ್ಯೂಟಿಫುಲ್ ಏರಿಯಾ. ಇಲ್ಲಿ ಈ ಕಡೆ ಈ ಥರ ಪ್ರವಾಸಿ ತಾಣ ಈ ಸುತ್ತಮುತ್ತ ಇಡೀ ತುಮಕೂರು ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ ಅಂತ ಪ್ರವಾಸಿ ತಾಣ ಇಲ್ಲಿ ಮೈದಾಳದಲ್ಲಿ ಈ ಬಾಗಿಲು ಕೆರೆ ಬಾಗಿಲಿದೆ. ಮತ್ತು ಬೆಂಗಳೂರವರು ಮತ್ತು ಇನ್ನು ಇದೇ ವೇಳೆ ಗ್ರಾಮದ ಮುಖಂಡರು ಹಾಗೂ ರೈತರು ಉಪಸ್ಥಿತರಿದ್ದರು. ಮಾಜಿ ಶಾಸಕರಿಗೆ ಹೂವಿನ ಹಾರ ಹಾಕಿ ಸನ್ಮಾನ ಮಾಡಿದ್ರು. ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.